ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಜನವರಿ 18 ಶನಿವಾರದಂದು ನಡೀತಾ ಇರುವಂತಹ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಅಂಕಗಣಿತದ ಮೇಲೆ ಪ್ರತಿದಿನ ನಾನು 5 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಅಂಕಗಣಿತದಲ್ಲಿ ಕೂಡ ನಿಮಗೆ ಸರಳ ವಿಧಾನದ ಮುಖಾಂತರ ಶಾರ್ಟ್ಕಟ್ ಮೆಥಡ್ದಲ್ಲಿ ನಿಮಗೆ ಸಂಭವನೀಯ ಪ್ರಶ್ನೆಗಳನ್ನು ಪ್ರತಿ ಅಧ್ಯಾಯಗಳ ಮೇಲೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ನವೋದಯದಲ್ಲಿ ಬರ್ತಾ ಇರುವಂಥ ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ವಿಡಿಯೋದಲ್ಲಿರುವಂತಹ ಅಂಕಗಣಿತದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ರಿ. ಅಂಕಗಣಿತನೂ ಕೂಡ ಒಂದು ಸರಳವಾಗಿರುವಂಥ ವಿಷಯ ಅಥವಾ ವಿಭಾಗ ಆಗಬೇಕಾಗುತ್ತೆ. ಅಂಕಗಣಿತದಲ್ಲಿ ಕೂಡ ನಾವು ಹೆಚ್ಚು ಅಂಕವನ್ನು ಪಡೆದುಕೊಳ್ಬೇಕಾಗುತ್ತೆ. ಒಟ್ಟು ಈ ನವೋದಯ ಪರೀಕ್ಷೆಗಳಲ್ಲಿ ವಿಭಾಗ 2ರಲ್ಲಿ ಬರ್ತಾ ಇರುವಂಥ ಅಂಕಗಣಿತದ ಮೇಲೆ 20 ಪ್ರಶ್ನೆಗಳನ್ನು ಕೊಡ್ತಾರೆ. 12 ಅಧ್ಯಾಯಗಳ ಮೇಲೆ ನಿಮಗೆ 20 ಪ್ರಶ್ನೆಗಳು ಬಂದಿರ್ತವೆ. ನೀವು 20 ಪ್ರಶ್ನೆಗಳಿಗೆ ನೀವು ಸರಿ ಆದ ಉತ್ತರವನ್ನು ಉತ್ತರಿಸಿದರೆ ನಿಮಗೆ 25 ಅಂಕಗಳು ಸಿಗ್ತವೆ. ಆದರೆ ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಬಿಡಿಸ್ತಾ ಹೋಗಬೇಕು. ಪ್ರತಿಯೊಂದು ಪ್ರಶ್ನೆಯನ್ನು ಬಿಡಿಸ್ತಾ ನೀವು ಸರಿಯಾದ ಉತ್ತರಿಸಿದರೆ ಮಾತ್ರ ನಿಮಗೆ ಹೆಚ್ಚು ಅಂಕವನ್ನು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆದರೆ ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಬಿಡಿಸಬೇಕಾದ್ರೆ ಪ್ರತಿಯೊಂದು ಅಧ್ಯಾಯವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿರಬೇಕು. ಅದರ ಜೊತೆಗೆ ನಾನು ನಿಮಗೆ ಸರಳ ವಿಧಾನದ ಮುಖಾಂತರ ಪ್ರತಿದಿನ ನಿಮಗೆ ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ 5 ಪ್ರಶ್ನೆಯನ್ನು ತೆಗಿತಾ ಇದ್ದೀನಿ. ಪ್ರತಿ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆ ಉತ್ತರವನ್ನು ಕಮೆಂಟ್ದಲ್ಲಿ ಹಾಕಿ ಪ್ರತಿ ಒಂದು ಪ್ರಶ್ನೆಯ ಸಾಲ್ವ್ದ ವಿಡಿಯೋಗಳನ್ನು ಪದೇ ಪದೇ ನೋಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ತಾ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಈ ನವೋದಯ ಪರೀಕ್ಷೆಯನ್ನು ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂತಹ ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಉಚಿತವಾಗಿರುವಂಥ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಲಿಕ್ಕೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಕೊಡಲಿಕ್ಕೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನವು ರೆಡಿಯಾಗಿದೆ. ದಯವಿಟ್ಟು ನವೋದಯ ಅರ್ಜಿಯನ್ನು ಸಲ್ಲಿಸಿ ಜನವರಿ 18 ಶನಿವಾರದಂದು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಈ ನಮ್ಮ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ. ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ಕಟ್ಟಿರುವಂಥ ಕನಸು ಈಡೇರಲಿ ಅಂತ ಹೇಳುತ್ತಾ, ಇವತ್ತು ನಾನು ನಿಮಗೆ ಗಣಿತ ಮಾಸ್ಟರ್ ಕ್ಲಾಸ್ನಲ್ಲಿ 5 ಇಂಪಾರ್ಟೆಂಟ್ ಕ್ವಶನ್ ತೆಗೆದುಕೊಂಡು ಬರ್ತಾ ಇದ್ದೇನೆ. ಈ ಥರ ಗಣಿತ ಮಾಸ್ಟರ್ ಕ್ಲಾಸ್ 2 ಆಲ್ರೆಡಿ 1ನೇದನ್ನು ನೀವು ನೋಡ್ಬೋದು ನಮ್ಮ ಒಂದು ವಿದ್ಯಾಸ್ಫೂರ್ತಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ. ಈ ಥರ ಪ್ರತಿಯೊಂದು ಕ್ಲಾಸಸ್ಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳುತ್ತಾ, ಈ ಥರ ಪ್ರತಿದಿನ ನಿಮಗೆ ಬೆಳಗ್ಗೆ 7:30ಕ್ಕೆ ನಮ್ಮ ಉಳಿದ ಕ್ಲಾಸಸ್ಗಳನ್ನು ನಾವು ಕೊಡ್ತಾನೆ ಬರ್ತಾಯಿದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ನವೋದಯ ಭಯವನ್ನು ಹೋಗಲಾಡಿಸಿಕೊಳ್ಳಿ. ಪರೀಕ್ಷೆಯನ್ನು ಹಬ್ಬದ ಥರ ಖುಷಿಯಾಗಿ ಬರೆದು ಪ್ರತಿ ವಿಭಾಗದ ಮೇಲೆ ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ನವೋದಯ ಶಾಲೆಗೆ ಆಯ್ಕೆ ಆಗ್ರಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1 ನೋಡ್ರಿ. ಫೈಂಡ್ ಔಟ್ ದ ಯೂನಿಟ್ಸ್ ಡಿಜಿಟ್ ಇನ್ ದ ಪ್ರೊಡಕ್ಟ್ಸ್ ಆಫ್ 3207 ಇಂಟು 12 ಇಂಟು 17 ಇಂಟು 13. 3207 ಇಂಟು 12 ಇಂಟು 17 ಇಂಟು 13ರ ಗುಣಲಬ್ಧದಲ್ಲಿ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ. ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಫಸ್ಟು ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ, ಏನು ಕೇಳಿದ್ದಾನೆ. ಯಾವಾಗ ವಿದ್ಯಾರ್ಥಿಗಳು ಇದು ಪ್ರಶ್ನೆಗೆ ನೀವು ಮಾಡಿದ್ರೋ ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಮಾಡಬೇಕು ಅಂತೇಳಿ. ಆವಾಗ ನಿಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕಚ್ಚಾ ಕೆಲಸಕ್ಕಂತ ಹಾಳಿ ಕೊಟ್ಟಿರ್ತಾರೆ. ಅಲ್ಲಿ ಪ್ರತಿಯೊಂದು ಲೆಕ್ಕವನ್ನು ಬಿಡಿಸ್ತಾ ಹೋಗ್ರಿ. ಆ ಬಿಡಿಸಿದ ಉತ್ತರವನ್ನು 4 ಆಯ್ಕೆಗಳು ಕೊಟ್ಟಿರ್ತಾರೆ, ABCD ಅಂತ. ಆ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆಯೂ ಸರಿ ಉತ್ತರ ಆಗುತ್ತೋ ಆ ಪ್ರಶ್ನೆಯ ಮುಂದೆ ಇರುವಂಥ ಆಯ್ಕೆಗೆ ನೀವು ಕಲರ್ ಶೇಡ್ ಮಾಡೋದನ್ನು ಮರಿಬೇಡಿ.
ದಯವಿಟ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಯ ಉತ್ತರವನ್ನು ಬೇಗನೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಆಲ್ರೆಡಿ ನೀವು ಸಾಕಷ್ಟು ದಿನಗಳಿಂದ ಈ ನವೋದಯ ಶಾಲೆಗೆ ನೀವು ಪ್ರಿಪರೇಷನ್ ಆಗ್ತಾಯಿದ್ದೀರಿ. ಈ ನವೋದಯ ಪರೀಕ್ಷೆಗಳಿಗೆ ಆಯ್ಕೆ ಆಗಬೇಕಂತ ಒಂದು ಕನಸನ್ನು ಇಟ್ಟುಕೊಂಡು ಮಕ್ಕಳು ಹಾರ್ಡ್ ವರ್ಕನ್ನು ಮಾಡ್ತಾಯಿದ್ದೀರಿ. ಒಂದೊಂದು ಬಾರಿ ಒಂದೊಂದು ಸಣ್ಣ ಪ್ರಶ್ನೆಗಳು ಕೂಡ ನೀವು ತಪ್ಪುವುದನ್ನು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಪ್ರಶ್ನೆಗಳು ನೋಡಲಿಕ್ಕೆ ದೊಡ್ಡ ಥರ ಕಾಣ್ತವೆ. ನಿಮಗೆ ಆ ಪ್ರಶ್ನೆಗಳೇ ನೋಡಿದ ತಕ್ಷಣವೇ ಭಯಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ನೋಡಿ ನೀವು ಭಯಗೊಳ್ಳಕ್ಕೆ ಹೋಗಬೇಡಿ. ಎಕ್ಸಾಮ್ ಬರಲಿಕ್ಕೆ ಹೋಗಿ ನೀವು ಭಯಗೊಳ್ಳಕ್ಕೆ ಹೋಗಬೇಡಿ. ಅಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಈ ಥರ ಸಾಕಷ್ಟು ಪ್ರಾಬ್ಲಮ್ಗಳನ್ನು ನಾವು ಬಿಡಿಸಿರ್ತೀವಿ. ಇದೇ ಥರ ಅದು ಒಂದು ಪರೀಕ್ಷೆ ಅಂತಲೇ ತಿಳ್ಕೋಬೇಕು. ಆದರೆ ನಾವು ಫಸ್ಟು ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡ್ಕೋಬೇಕು. ಈ ಪ್ರಶ್ನೆಗೆ ನಾವು ಶಾರ್ಟ್ಕಟ್ ಮೆಥಡ್ ಆಗಿ ಯಾವುದೇ ಮೆಥಡ್ದಲ್ಲಿ ಬಿಡಿಸಿದರೆ ನಾವು ವೇಗವಾಗಿ ಉತ್ತರವನ್ನು ಬಿಡಿಸ್ಬೋದಂತ ವಿದ್ಯಾರ್ಥಿ ತಿಳ್ಕೊಂಡ್ರೆ ಸಾಕು. 20 ಪ್ರಶ್ನೆಗಳಿಗೆ ನೀವು 30-35 ನಿಮಿಷ ತೊಗೊಂಡ್ರೂ ಪರವಾಗಿಲ್ಲ, ಸಮಯ ಸಿಗುತ್ತೆ. ಆದರೆ ಪ್ರತಿ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಹೋಗ್ರಿ. ಆದರೆ ಅವಸರ ಮಾಡಬೇಡಿ. ನಿಧಾನವಾದರೂ ಪರವಾಗಿಲ್ಲ, ನಿಮ್ಮ ಉತ್ತರ ಸರಿ ಬರಬೇಕು ಅಂತ ಹೇಳ್ತದೆ. ಇಲ್ಲಿ ವಿದ್ಯಾರ್ಥಿಗಳು ಗುಣಿಸುವುದರಲ್ಲಿ, ಕೂಡಿಸುವುದರಲ್ಲಿ, ಕಳೆಯುವುದರಲ್ಲಿ, ಭಾಗಿಸುವುದರಲ್ಲಿ ನೀವು ಅವಸರ ಮಾಡ್ತೀರಿ. ಅಲ್ಲಿ ತಪ್ಪುದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀರಿ. ಈ ಥರ ಪ್ರಾಬ್ಲಮ್ಗಳು ಬಂದಾಗ ನಾವು ಎಷ್ಟು ಶಾರ್ಟ್ಕಟ್ಟಾಗಿ ಬಿಡಿಸ್ಬೋದು. ಒಬ್ಬೊಬ್ಬರ ಮ್ಯಾಥಮೆಟಿಕ್ಸ್ ಟೀಚರು ಒಂದೊಂದು ವಿಧಾನದಲ್ಲಿ ಬಿಡಿಸ್ಬೋದು. ಆದರೆ ಎಲ್ಲ ಟೀಚರ್ಸ್ ಉತ್ತರ ಮಾತ್ರ ಒಂದೇ ಆಗಿರ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, 3207 ಕೊಟ್ಟಿದ್ದಾರೆ. 3207 ಇಂಟು 12 ಇಂಟು 17 ಇಂಟು 13 ಈ ಥರ ಪ್ರಶ್ನೆ ಕೊಟ್ಟಿದ್ದಾರೆ. ಆದರೆ ಪ್ರಶ್ನೆಗಳನ್ನು ನಾನು ನೋಡಿದಾಗ ಅನಿಸ್ತಾ ಇದೆ, ಅವನು ಏನಂತ ಇದನ್ನು ಗುಣಿಸ್ರಿ, ಗುಣಲಬ್ಧದಲ್ಲಿ ಬಿಡಿ ಸ್ಥಾನದಲ್ಲಿ ಬರುವ ಅಂತ ನಾವು ಅಂಕಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ ನಾನು 3207ರಲ್ಲಿ ನಾನು ಬಿಡಿ ಸ್ಥಾನವನ್ನು ಮಾತ್ರ ತಗೋತೀನಿ. 12ರಲ್ಲಿ ನಾನು ಬಿಡಿ ಸ್ಥಾನವನ್ನು ಮಾತ್ರ ತಗೋತೀನಿ. 17ರಲ್ಲಿ ನಾನು ಬಿಡಿ ಸ್ಥಾನವನ್ನು ತಗೊತೀನಿ. 13ರಲ್ಲಿ ನಾನು ಬಿಡಿ ಸ್ಥಾನವನ್ನು ತಗೋತೀನಿ. ಯಾಕಂದರೆ ಅವನು ಉತ್ತರಕ್ಕೆ ತನ ಬಿಡಿ ಸ್ಥಾನದಲ್ಲಿ ಬರುವಂಥ ಅಂಕಿಯನ್ನು ಕಂಡುಹಿಡಿ ಅಂತಾನೆ. ಈಗ ಬಿಡಿ ಸ್ಥಾನದಲ್ಲಿ 7 ಇದೆ, ಇಂಟು 12ರಲ್ಲಿ 2 ಬಿಡಿ ಸ್ಥಾನದಲ್ಲಿದೆ, ಇಂಟು 17ರಲ್ಲಿ 7 ಬಿಡಿ ಸ್ಥಾನದಲ್ಲಿದೆ, ಇಂಟು 13ರಲ್ಲಿ 3 ಬಿಡಿ ಸ್ಥಾನದಲ್ಲಿದೆ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಈ ಎರಡೂ ಸಂಖ್ಯೆಗಳನ್ನು ಗುಣಿಸ್ತೀನಿ. 7 2ರಲ್ಲಿ 14 ಬಂತು, ಇಂಟು 7 ತಗೊತೀನಿ. ಮತ್ತೆ ನಮಗೇನಾಯಿತು, ಬಿಡಿ ಸ್ಥಾನದ ಸಂಖ್ಯೆಯಿಂದ ಬಿಡಿ ಸ್ಥಾನದ ಸಂಖ್ಯೆನ 4 ತಗೋತೀನಿ. ಈಜಿಕಲ್ ಟು 7 4 28. ನಾವಿನ್ನ ಈ ಸಂಖ್ಯೆನ ಬಿಟ್ಟಿದ್ದೇವೆ. ಮತ್ತೆ ನಮಗಿಲ್ಲಿ 28 ಬಂತು. ಇದರ ಬಿಡಿ ಸ್ಥಾನವನ್ನು ತಗೊತೀನಿ ನಾನು. ಈಜಿಕಲ್ ಟು 8. ಇಲ್ಲಿ ಇನ್ನೊಂದು ಸಂಖ್ಯೆ 3 ಉಳಿದೆಯಲ್ಲ, ಇದಕ್ಕೆ 3 ತಗೊತೀನಿ. 8 3ಲೆ 24 ಆಗುತ್ತೆ. ನಮಗ ಬಿಡಿ ಸ್ಥಾನದ ಉತ್ತರ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬಿಡಿ ಸ್ಥಾನದ ಸಂಖ್ಯೆ ನಮಗಿಲ್ಲಿ 4 ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸರಿಯಾದ ಆಯ್ಕೆ ಇಲ್ಲಿ ಸಿ ಆಯ್ಕೆ ಸರಿ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ಇನ್ನೊಂದು ಸಾರಿ ನೀವು ಗಮನವಿಟ್ಟು ಕೇಳ್ಕೊಳ್ಳಿ. ಕೊಟ್ಟಿರುವ ಸಂಖ್ಯೆಯಲ್ಲಿ 7 ತೆಗೆದುಕೊಂಡಿದ್ದೀನಿ, 2 ಬಿಡಿ ಸ್ಥಾನ ತೆಗೆದುಕೊಂಡಿದ್ದೀನಿ, ಈ 7 ಬಿಡಿ ಸ್ಥಾನ ತೆಗೆದುಕೊಂಡಿದ್ದೀನಿ, ಈ 3 ಬಿಡಿ ಸ್ಥಾನ ತೆಗೆದುಕೊಂಡಿದ್ದೀನಿ. ಈಗ ಈ ಎರಡೂ ಸಂಖ್ಯೆಗಳನ್ನು ಬಿಡಿಸಿದೆ ನಾನು. 7 2ಲೆ 14 ಬಂತು. ಈ 14 ಅನ್ನುವ ಸಂಖ್ಯೆಗೆ ಏನು ಮಾಡಿದೆ ನಾನು, ಈ 7ರಿಂದ ಗುಣಿಸಿದೆ. 14 2ಲೆ 28 ಬಂತು. ಇದರ ಬಿಡಿ ಸ್ಥಾನವನ್ನು ತೆಗೆದುಕೊಂಡೆ. ಆ ಬಿಡಿ ಸ್ಥಾನಕ್ಕೆ ಈ 3ರಿಂದ ಗುಣಿಸಿದೆ, 24 ಬಂತು.
ಈ 24 ಬಂದಿರುವಂಥ ಸಂಖ್ಯೆಯ ಅಥವಾ ಉತ್ತರದ್ದು ನಾನು ಬಿಡಿ ಸ್ಥಾನವನ್ನು ತೆಗೆದುಕೊಂಡಾಗ 4 ಬರ್ತಾ ಹೋಗುತ್ತೆ. ಇದು ಶಾರ್ಟ್ಕಟ್ ಮೆಥಡ್, ಟ್ರಿಕ್ಕಿ ಮೆಥಡ್. ಒಂದಿಷ್ಟು ಹುಡುಗರು ಏನು ಮಾಡ್ತಾರೆ, 3207 ಇಂಟು 12ರಿಂದ ಗುಣಿಸ್ತಾರೆ. ಆ ಬಂದಿರುವಂಥ ಗುಣಲಬ್ಧಕ್ಕೆ 17ರಿಂದ ಗುಣಿಸ್ತಾರೆ. ಆ ಬಂದಿರುವಂಥ ಗುಣಲಬ್ಧಕ್ಕೆ 13ರಿಂದ ಬಿಡಿಸ್ತಾರೆ. ಉತ್ತರ ಸರಿಯಾಗುತ್ತೆ, ಆದರೆ ಸಮಯ ಮಾತ್ರ 5 ನಿಮಿಷ ತೆಗೆದುಕೊಳ್ಳುತ್ತೆ. ನೀವಲ್ಲಿ ಗುಣಿಸಿ ಕೂಡಿಸ್ಬೇಕಾದ ಮತ್ತೆ ಮಿಸ್ಟೇಕ್ ಮಾಡಿಬಿಟ್ರೆ ನಿಮಗೆ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ಮುಂದಿನ ಎಲ್ಲ ಪ್ರಶ್ನೆಗಳು ನಿಮ್ಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಈ ಥರ ನಾವು ನಿಮಗೆ ಶಾರ್ಟ್ಕಟ್ ವಿಧಾನದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ. ಎಕ್ಸಾಮ್ಗಳು ಸಮೀಪ ಬರೋದ್ರಿಂದ ನಮಗಲ್ಲಿ ಯಾವ ವಿಧಾನದ ಮುಖಾಂತರ ನೀವು ಉತ್ತರವನ್ನು ಬಿಡಿಸಿದ್ದೀರೋ ಕೇಳೋದಿಲ್ಲ. ಆದರೆ OMR ಹಾಳೆಯಲ್ಲಿ ಯಾವ ಪ್ರಶ್ನೆಗೆ ನೀವು ಸರಿ ಉತ್ತರ ಕಲರ್ ಶೇಡ್ ಮಾಡಿದ್ದೀರೋ ಅದು ಕನ್ಸಿಡರ್ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಥರ ನೀವು ಶಾರ್ಟ್ಕಟ್ ಮೆಥಡ್ಗಳಲ್ಲಿ ತಿಳಿದುಕೊಂಡು ಪ್ರಾಕ್ಟೀಸ್ ಮಾಡಿರಿ. ಒಟ್ಟಾರೆಯಾಗಿ ನೀವು ಪರ್ಫೆಕ್ಟಾಗಿ ನೀವು ಉತ್ತರಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸನ್ನು ಹೇಳ್ತಾ, ಇದೇ ಥರ ಪ್ರತಿಯೊಂದು ನನ್ನ ಮಾಸ್ಟರ್ ಕ್ಲಾಸ್ ಗಣಿತದ ನೋಡಿಕೊಳ್ಳಿ, ಹೆಚ್ಚು ಅಂಕವನ್ನು ಪಡೀರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಓದಿಕೊಂಡು ಇದರ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. Find the smallest number divided by 42, 98 and 70. 42, 98 ಮತ್ತು 70ರಿಂದ ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕನಿಷ್ಠ ಅಂತ ಕನ್ನಡದಲ್ಲಿ ಕನಿಷ್ಠ ಪದವಂತ ಬಳಸ್ಬೋದು, ಚಿಕ್ಕ ಪದ ಅಂತ ಬಳಸ್ಬೋದು. ಆದರೆ ಇಂಗ್ಲೀಷ್ನಲ್ಲಿ ಸ್ಮಾಲೆಸ್ಟ್ ಅಂತ ಪದವನ್ನು ಬಳಸಿರ್ತಾರೆ. ಆ ಚಿಕ್ಕ ಸಂಖ್ಯೆ ಯಾವುದು? ಆ ಚಿಕ್ಕ ಸಂಖ್ಯೆ 42ರಿಂದ ಹೋಗುತ್ತೆ, 98ರಿಂದ ಭಾಗಿಸಲ್ಪಡುತ್ತೆ, 70ರನ್ನು ಭಾಗಿಸ್ತದೆ. ಅಂಥದ್ದು ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆ ಯಾವುದು? ಈ ಪ್ರಶ್ನೆಗಳನ್ನು ಓದಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ನಾವು ಏನು ಮಾಡಬೇಕು. ಯಾವಾಗ ವಿದ್ಯಾರ್ಥಿಗಳು ಪ್ರಶ್ನೆಗಳು ಅರ್ಥ ಮಾಡಿಕೊಂಡ್ರು, ನಾವು ಯಾವ ಕ್ರಿಯೆಯನ್ನು ಮಾಡಬೇಕು, ಯಾವ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂಥ ಈ ಪ್ರಾಬ್ಲಮ್ ಅಂತ ನಿಮಗೆ ಬಂತು ಅಂದರೆ ಪರ್ಫೆಕ್ಟಾಗಿ ನೀವು ಉತ್ತರವನ್ನು ಉತ್ತರಿಸ್ಬೋದು. ಈ ಥರ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಪರ್ಫೆಕ್ಟಾಗಿ ನೀವು ಓದಿದ್ರೆ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಯ ಉತ್ತರ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವು ಯಾವ ವಿಧಾನದಲ್ಲಿ ಬಿಡಿಸ್ತೀರಿ ನೋಡೋಣ. ನೀವು ಉತ್ತರ ಸರಿ ಉತ್ತರಿಸಿದ್ರು ಸರಿಯಾಯಿತು, ನೀವು ತಪ್ಪು ಉತ್ತರಿಸಿದರೆ ನನ್ನ ಆ ಒಂದು ಸಾಲುದ ನೀವು ನನ್ನ ಕ್ಲಾಸಸ್ಗಳನ್ನು ಲಕ್ಷ್ಯ ಕೊಟ್ಟು ನೋಡಿಕೊಂಡ್ರೆ ನೀವು ಪರ್ಫೆಕ್ಟಾಗಿ ಕೂಡ ಗಣಿತನೂ ಕೂಡ ಒಂದು ಸುಲಿದ ಬಾಳೆಹಣ್ಣಿನಷ್ಟು ಸುಲಭ ಅಂತ ಅರ್ಥ ಮಾಡ್ಕೋಬೋದು. ಆದರೆ ನಿಮಗೆ ಗಣಿತವೇ ಪರ್ಫೆಕ್ಟ್ ಆಗಬೇಕು, ಗಣಿತ ನಿಮಗೆ ಇಷ್ಟವಾದ ವಿಷಯ ಆಗಬೇಕಂದ್ರೆ ನಮಗೆ ಮಗ್ಗಿ ನಮ್ಮ ಬಾಳಿನ ಸುಗ್ಗಿ, ನಿಮಗೆ ಮಗ್ಗಿಗಳು ಬರಬೇಕು. ಟೇಬಲ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಕನಿಷ್ಠ 20ರವರೆಗೆ ಆದರೂ ನೀವು ಮಗ್ಗಿಗಳನ್ನು ಕಂಠಪಾಠ ಹಾಕ್ರಿ. ಮಗ್ಗಿಗಳು ಬಂದರೆ ಮಾತ್ರ ನಮಗೇನಾದರೂ ಮಾಡ್ಬೋದು. ಗಣಿತದ 4 ಮೂಲ ಕ್ರಿಯೆಗಳು ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋ ಕ್ರಿಯೆಗಳು ಪರ್ಫೆಕ್ಟ್ ಇದ್ದರೆ ಗಣಿತನೂ ಕೂಡ ನಾವು ಸರಳವಾಗಿ ಕಲಿಯಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಪ್ರಶ್ನೆಯನ್ನು ನಾವು ನೋಡಿಕೊಂಡಾಗ ಈ ಪ್ರಶ್ನೆಯು ಲಸಾಹ ಮಸಾಹಕ್ಕೆ ಸಂಬಂಧಪಟ್ಟಿದ್ದು, LCM HCFಗೆ ಸಂಬಂಧಪಟ್ಟಿದ್ದು. ಚಿಕ್ಕ ಸಂಖ್ಯೆ, ಕನಿಷ್ಠ ಸಂಖ್ಯೆ ಈ ಥರ ಬಂತು ಅಂದರೆ ನಾವು ಕೊಟ್ಟಿರುವ ಈ ದತ್ತ ಸಂಖ್ಯೆಗಳದ್ದು ನಾವು ಲಸ ತೆಗಿಬೇಕಾಗುತ್ತೆ. ಯಾವ್ಯಾವು? 42, 98, 70 ಅನ್ನುವಂಥ ಸಂಖ್ಯೆ. ವಿದ್ಯಾರ್ಥಿಗಳೇ, ಈ ಥರ ಕೊಟ್ಟಾಗ ನಾವು ಲಸ ತೆಗಿಬೇಕಾದ್ರೆ ಫಸ್ಟ್ ಯಾವಾಗಲೂ 2ರಿಂದ ಭಾಗಿಸುವಂಥ ಸಂಖ್ಯೆಗಳು ಯಾವ್ಯಾವ ಇದ್ದಾವೋ ಅವನ್ನ ಎಲ್ಲವನ್ನು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ 2. ನಮಗೆ 2ರ ಬಾಚಿತ ನಿಯಮ ಗೊತ್ತು. ಬಿಡಿ ಸ್ಥಾನದಲ್ಲಿ 0, 2, 4, 6, 8ರಿಂದ ಕೊನೆಗೊಂಡಿದ್ರೆ ಅದು 2ರಿಂದ ಭಾಗ ಹೋಗುತ್ತೆ ಅಂತ. ಓಕೆ, ಈಗ 2ರಿಂದ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. 2 2 4,
2 1 2, 2 4 8, 1 ಉಳಿತು 18 ಆಯಿತು, 2 9 18, 2 3 6, 1 ಉಳಿತು 10 ಆಯಿತು, 2 5 10. ನೆಕ್ಸ್ಟ್ ಯಾವುದಾದ್ರೂ 2ರ ಮಗ್ಗಿಂದ ಹೋಗ್ತಾವೆ ನೋಡ್ರಿ, ಹೋಗುವುದಿಲ್ಲ. ಹಾಗಾದರೆ ನೆಕ್ಸ್ಟ್ ಯಾವ ಮಗ್ಗಿ ತೊಗೋಬೇಕಂದ್ರೆ ನಾವು ಮತ್ತೆ ಈಗ 3ರ ಮಗ್ಗಿಂದ ಏನಾದರೂ ಹೋಗ್ತಾ ಇದೆ ಅಂತ ನೋಡ್ಕೊಳ್ಳಿ. 3ರ ಮಗ್ಗಿಂದ ಹೋಗ್ಬೇಕಂದ್ರೆ ಕೊಟ್ಟಿರುವ ಅಂಕಿ ಸಂಖ್ಯೆಗಳ ಮೊತ್ತ 3ರಿಂದ ಭಾಗ ಹೋಗ್ತಾ ಇದ್ರೆ ಅದು 3ರ ಬಾಧ್ಯತೆ ನಿಯಮ. ನೋಡು, 2 1 ಕೂಡಿಸಿದ್ರೆ 3, 3ರಿಂದ ಹೋಗುತ್ತೆ. 9 + 4 13, ಇದು ಹೋಗೋದಿಲ್ಲ. 5 + 3, ಇದು ಕೂಡ ಭಾಗ ಹೋಗೋದಿಲ್ಲ. ಓಕೆ, 3ರಿಂದ ಯಾವುದು ಹೋಗುತ್ತೋ ಫಸ್ಟ್ ಅದೊಂದು ಮುಗಿಸ್ಕೊಂಬಿಡೋಣ. 3 ತೊಗೊಳ್ಳೋಣ. 3 7 21, 3 ಮಗ್ಗಿ 49 ಹೋಗಲ್ಲ, 49 ಹಾಗೆ ಹಚ್ಚಿರಿ. 3 ಮಗ್ಗಿಯಲ್ಲಿ 30 ಹೋಗಲ್ಲ, 30 ಹಾಗೆ ಹೆಚ್ಚಿಬಿಡಿ. ಈಗ 3ರ ಮಗ್ಗಿ ಮುಗಿತಂದರೆ ನೆಕ್ಸ್ಟ್ ಬರ್ತಾ ಇರುವ ಮಗ್ಗಿ ನಿಮಗೆ 4ರ ಮಗ್ಗಿಯಿಂದ ಇದು ಹೋಗುವುದಿಲ್ಲ. ಆದರೆ 5ರ ಮಗ್ಗಿಂದ ಹೋಗ್ತಾ ಇದೆ. ಯಾಕಂದರೆ 5ರ ಬಾಧ್ಯತೆ ನಿಯಮ ಬಿಡಿ ಸ್ಥಾನದ ಸಂಖ್ಯೆ 0 ಅಥವಾ 5ರಿಂದ ಕೊನೆಗೊಂಡಿರಬೇಕು. ಇಲ್ಲಿ 0 ಅಥವಾ 5 ಬರ್ತಾ ಇದೆ ಅಂದರೆ ಒಂದು 5ರಿಂದ ಹೋಗ್ತಾ ಇದೆ ಅಂತ ಅರ್ಥ. ಈಗ 5ರಿಂದ ಹೋಗೋಣ. 5ರಲ್ಲಿ 7 ಹೋಗಲ್ಲ, 7 ಹಚ್ಚಿ. 49 ಹೋಗಲ್ಲ, ಇದನ್ನು ಹಾಗೆ ಹಚ್ಚಿ. 7 5 35, ಇದ್ರ 5 7 35. ಓಕೆ, ನೆಕ್ಸ್ಟು ಈಗ ನಮಗೆ ಯಾವ ಮಗ್ಗಿಂದ ಹೋಗ್ತಾ ಇದೆ ನೋಡ್ಕೊಳ್ಳಿ. ಈಗ ಮತ್ತೆ ನಮಗೆ 7ರ ಮಗ್ಗಿಂದ ಹೋಗ್ತಾ ಇದೆ ಅಂತ ಗೊತ್ತಾಯಿತು. ಓಕೆ ವಿದ್ಯಾರ್ಥಿಗಳೇ, ಈಗ 7ರ ಮಗ್ಗಿಯನ್ನು ತೆಗೆದುಕೊಳ್ಳೋಣ. 7ಅನ್ನು ಹಚ್ಚಿ. 7 1 7, 7 7 49, 7 1 7. ಲಾಸ್ಟ್ 7 ಉಳಿತಂದರೆ ಅದನ್ನು 7ರಿಂದ ಭಾಗಿಸ್ಬಿಡೋಣ. 1 7 1 1 ಬಂತು. ಈಗೇನು ಈ ಸಂಖ್ಯೆಗಳಿದೆಲ್ಲ 2 3 5 7 7, ಇದನ್ನು ಗುಣಿಸಿಬಿಟ್ರೆ ನಮಗೆ ಚಿಕ್ಕ ಸಂಖ್ಯೆ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2 × 3 × 5 × 7 × 7. ಓಕೆ ವಿದ್ಯಾರ್ಥಿಗಳೇ, ಈಗ ನಾವು ಗುಣಿಸಲಿಕ್ಕೆ ಪ್ರಾರಂಭ ಮಾಡ್ತಿದ್ದೀವಿ. 2 3 2 3 6 ಇಂಟು 5 7 35 ಇಂಟು 7 ಇದೆ. ಈಗೇನು ಮಾಡಿರಿ, 35ಕ್ಕೆ 6ಕ್ಕೆ ನೀವು ಗುಣಿಸೋಕೆ ಶುರು ಮಾಡಿರಿ. 210 ಬರುತ್ತೆ. ಇಂಟು 7ರಿಂದ ಗುಣಿಸಿ. 7 0 0, 7 1 7, 7 2 14. ಚಿಕ್ಕ ಸಂಖ್ಯೆ 1470 ಸರಿಯಾಗುತ್ತೆ. ಈ 1470 ಇದು 42ರಿಂದನೂ ಭಾಗ ಹೋಗುತ್ತೆ, 98ರಿಂದನೂ ಭಾಗ ಹೋಗುತ್ತೆ, 70ರಿಂದನೂ ಇದು ಭಾಗ ಹೋಗುತ್ತೆ. ಕೊಟ್ಟಿರುವ 3 ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಅಂದರೆ ಅದು 1470. ಸರಿಯಾದ ಆಯ್ಕೆ ಇಲ್ಲಿ ಎ ಆಯ್ಕೆ ಸರಿಯಾಗುತ್ತೆ. ವಿದ್ಯಾರ್ಥಿಗಳು ಈ ಥರ ನಿಧಾನವಾದರೂ ಪರವಾಗಿಲ್ಲ, ನೀವು ನಿಮ್ಮ ಕಚ್ಚಾ ಹಾಳೆಗಳಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಹೋಗ್ರಿ. ಪರ್ಫೆಕ್ಟಾಗಿ ಗುಣಿಸೋದನ್ನು ನೀವು ಕಲ್ಕೊಳ್ತಾ ಹೋಗ್ರಿ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆದರೆ ಅಂಕಗಣಿತನೂ ಕೂಡ ಒಂದು ಸರಳವಾಗಿರುವಂಥ ವಿಷಯ ಅಂತ ಹೇಳಲಿಕ್ಕೆ ನನಗೆ ಖುಷಿ ಬರ್ತಾ ಇದೆ. ಈ ಒಂದು 2ನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಥರ ವಿದ್ಯಾರ್ಥಿಗಳು ಅವಸರ ಮಾಡದೆ ನಿಧಾನವಾಗಿ ನೀವು ಬಿಡಿಸ್ರಿ. 20 ಪ್ರಶ್ನೆಗಳಿಗೆ ನೀವು ಸಮಯವನ್ನು 35 ನಿಮಿಷ ತೆಗೆದುಕೊಂಡ್ರೂ ಪರವಾಗಿಲ್ಲ. ಎಲ್ಲ ಪ್ರಶ್ನೆಗಳು ನೀವು ಬಿಡಿಸಿ ಹಾಕಿದರೆ ನೀವು 20 ಪ್ರಶ್ನೆಗಳಿಗೆ 20 ಸರಿ ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, 3ನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಒಂದು ಚೌಕಾಕಾರದ ಉದ್ಯಾನವನದ ಸುತ್ತಳತೆಯು 72 ಮೀಟರ್ ಇದ್ದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದೆ ನಾವು. ದ ಪೆರಿಮೀಟರ್ ಆಫ್ ಎ ಸ್ಕ್ವಯರ್ ಪಾರ್ಕ್ ಈಸ್ 72 meter, then the area of the square is. ಫಸ್ಟು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಸುತ್ತಳತೆ ಕೊಟ್ಟಿದ್ದಾನೆ,
ಒಂದು ಚೌಕಾಕಾರದಲ್ಲಿರುವಂಥ ಉದ್ಯಾನವನ. ಆ ಚೌಕಾಕಾರದ ಉದ್ಯಾನವನದ ಸುತ್ತಳತೆ ಕೊಟ್ಟು ಅವನು ವಿಸ್ತೀರ್ಣ ಕೇಳ್ತಾ ಇದ್ದಾನೆ. ನಾವು ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ನಮಗೇನು ಬೇಕು? ಬಾವು ಬೇಕು. ನಾವು ಬಾವನ್ನು ಕಂಡುಹಿಡಬೇಕಂದ್ರೆ ನಮ್ಮ ಸುತ್ತಳತೆ ಗೊತ್ತಿದ್ರೆ ನಾವು ಬಾವು ಕಂಡುಹಿಡಿಯಕ್ಕೆ ಬರುತ್ತೆ. ಯಾವಾಗ ನಮಗೊಂದು ಬಾವು ಸಿಕ್ತೋ ಅದರಿಂದ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯ ಉತ್ತರ 4 ABCD ಆಯ್ಕೆ ಕೊಟ್ಟಿದ್ದೀನಿ. ಈ ಆಯ್ಕೆಯಲ್ಲಿ ಯಾವ ಆಯ್ಕೆ ಸರಿ ಉತ್ತರ ಆಗುತ್ತೋ ಮೊದಲು ನೀವು ಪ್ರಯತ್ನ ಮಾಡಿ. ಆಲ್ರೆಡಿ ನೀವು ಈ ಜನವರಿ 18 ಶನಿವಾರದಂದು ನಡೀತಾ ಇರುವಂಥ ಎಕ್ಸಾಮ್ಗೆ ನೀವು ಫುಲ್ ಪ್ರಿಪ್ರೇಷನ್ ಆಗಿದ್ದೀರಿ, ಪ್ರಿಪ್ರೇಷನ್ ಆಗ್ತಾ ಇದ್ದೀರಿ. ಹಾಗಾದರೆ ಈ ಪ್ರಶ್ನೆಗಳಿಗೆ ಎಷ್ಟು ಸರಿ ಉತ್ತರಿಸ್ತೀರೋ ನೋಡೋಣ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ 3 ವಿಭಾಗಗಳ ಮೇಲೆ ಮೆಂಟಲ್ ಎಬಿಲಿಟಿಯಲ್ಲಿ 10 ಮಾದರಿಯ ಮೇಲೆ ಪ್ರತಿದಿನ ಉಚಿತವಾದ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಭಾಷಾಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದು ವಾಕ್ಯಾವಳಿಯನ್ನು ಕೊಡ್ತಾ ಇದ್ದೀವಿ. ಅಂಕ ಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ದಿನ 5 ಪ್ರಶ್ನೆಗಳ ಒಳಗೊಂಡಿರುವಂಥ ಮಾಸ್ಟರ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಇವೆಲ್ಲವನ್ನು ಉಪಯೋಗಿಸಿಕೊಳ್ಳಿ. ಅದರ ಜೊತೆಗೆ ನಿಮಗೆ ನವೋದಯದಲ್ಲಿ ಬರುವಂಥ ಸಂಭವನೀಯ ಪ್ರಶ್ನೆಗಳ ಅಂತ ತಿಳ್ಕೊಂಡು 20 ಆರ್ಟ್ ಮಾಡೆಲ್ ಕ್ವಶನ್ ಪೇಪರ್ ಕೊಡಕತ್ತೀವಿ. ದಯವಿಟ್ಟು ಪಾಲಕರು, ಶಿಕ್ಷಕರು, ತರಬೇತಿದಾರರು ಅವು 20 ಆರ್ಟ್ ಮಾಡೆಲ್ ಪ್ರಶ್ನೆಗಳನ್ನು ಸರಿಯಾಗಿ ಬಿಡಿಸ್ಕೊಳ್ಳಿ. ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳಿಗೆ ಎಲ್ಲ ಪಾಲಕರು, ಶಿಕ್ಷಕರು, ತರಬೇತಿದಾರರು ನೀವು ಅವರಿಗೆಲ್ಲ ಸಹಕರಿಸಿ ಈ ಥರ ಎಲ್ಲ ಪ್ರೋತ್ಸಾಹವನ್ನು ಮಾಡಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋದನ್ನು ಹುರಿದುಂಬಿಸಿದರೆ ಇವತ್ತು ಮಕ್ಕಳು ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೆ ಪ್ರತಿ ವರ್ಷ ನೋಡ್ತಾ ಇದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳು ಸಮಯವನ್ನು ವೇಸ್ಟ್ ಮಾಡ್ಕೋಬೇಡಿ. ಪರೀಕ್ಷೆಗಳು ಸಮೀಪ ಇರುವುದರಿಂದ ನಿಮಗೆ ಇನ್ನೂ ಯಾವ ವಿಭಾಗಗಳಲ್ಲಿ ನಿಮಗೆ ಕಠಿಣ ಅನ್ನಿಸ್ತಾ ಇದ್ದಾವೋ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ತರಬೇತಿದಾರರಿಂದ, ನಿಮ್ಮ ಶಿಕ್ಷಕರಿಂದ ಒಂದು ಸಲಹೆಗಳನ್ನು ತಿಳಿದುಕೊಂಡು ಅವುಗಳ ಎಲ್ಲ ಒಂದು ಪ್ರಾಬ್ಲಮ್ಗೆ ಸಾಲ್ವ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳುತ್ತಾ ಈ ಪ್ರಶ್ನೆಗೆಯನ್ನು ಬಿಡಿಸ್ತಾ ಇದ್ದೀನಿ. ಒಂದು ಚೌಕಾಕಾರವಾಗಿರುವಂಥ ಒಂದು ಉದ್ಯಾನವನದ ಅವರು ಸುತ್ತಳತೆ ಕೊಟ್ಟಿದ್ದಾರೆ. ಸುತ್ತಳತೆ = ಎಷ್ಟು ಹೇಳ್ತಾ ಇದ್ದಾನೆ ಅವನು? 72 ಮೀಟರ್ ಅಂತ ಹೇಳ್ತಾನೆ. 72 ಮೀಟರ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಮಗೆ ಚೌಕಾಕಾರದ ಉದ್ಯಾನದ ಸುತ್ತಳತೆ ಸಿಕ್ಕಿದೆ ಅಂದರೆ ನಮಗೆ ಚೌಕಾಕಾರದ ಉದ್ಯಾನದ ಒಂದು ಬಾವು ಬೇಕು. ನಮಗೆ ಬಾವು ಕಂಡುಹಿಡಿಬೇಕಾಗಿತ್ತು. ನಾವು ಬಾವುನೇ ಯಾಕೆ ಕಂಡುಹಿಡಬೇಕು ಅನ್ನೋದು ಮಕ್ಕಳು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪ್ರಶ್ನೆಯಲ್ಲಿ ಕೇಳ್ತಾ ಇರೋದವನು ವಿಸ್ತೀರ್ಣವನ್ನು ಕೇಳ್ತಾ ಇದ್ದಾನೆ. ನಮಗೆ ವಿಸ್ತೀರ್ಣವನ್ನು ಕಂಡುಹಿಡಬೇಕಂದ್ರೆ ನಮಗೆ ಬಾವು ಗೊತ್ತಿರಬೇಕು. ಆದ್ದರಿಂದ ನಾವು ಬಾವನ್ನು ಕಂಡುಹಿಡಬೇಕಂದ್ರೆ ನಮ್ಮ ಸುತ್ತಳತೆ ಬೇಕಾಗಿತ್ತು. ಆಲ್ರೆಡಿ ಅವನು ಒಂದು ಚೌಕಾಕಾರದ ಉದ್ಯಾನವನದ ಸುತ್ತಳತೆ ಅವನು ಕೊಟ್ಟಾನ. ಆ ಸುತ್ತಳತೆಯಿಂದ ನಾವು ಬಾವನ್ನು ಕಂಡುಹಿಡಬೇಕಾಗುತ್ತೆ. ಬಾವನ್ನು ಕಂಡುಹಿಡಬೇಕಾದ್ರೆ ನಮ್ಮ ಸುತ್ತಳತೆಗೆ ÷ 4 ಭಾಗಿಸಿದರೆ ನಮ್ಮ ಬಾವು ಸಿಕ್ಬಿಡುತ್ತೆ. ಸುತ್ತಳತೆ ÷ 4 ಭಾಗಿಸ್ಬಿಡ್ಬೇಕು. ಓಕೆ, ನೋಡ್ರಿ ವಿದ್ಯಾರ್ಥಿಗಳೇ, ನಾನೀಗ ಈ ಸುತ್ತಳತೆ = 72 ಕೊಟ್ಟಿದ್ದಾನೆ. ಈ 72ಕ್ಕೆ ನಾನು 4 ಭಾಗಿಸ್ಬಿಡ್ತೀನಿ. 4 1 4 ಎಷ್ಟು ಉಳಿತು? 3 ಉಳಿತು. 32 ಆಯಿತು. 4 8 32. ನಮಗೇನು ಸಿಕ್ತೀಗ? 18 ಮೀಟರ್ ಸಿಕ್ತು. ಏನು? ಒಂದು ಬಾವು ಸಿಕ್ತು. ಯಾವಾಗ ನಮಗೆ ಬಾವು ಸಿಕ್ತೋ ಇದರಿಂದ ನಾವು ಏನು ಕಂಡುಹಿಡಿಬೋದು? ಈಗ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ವಿಸ್ತೀರ್ಣ = ಸೂತ್ರ ಬಾವು ಇಂಟು ಬಾವು. ವಿದ್ಯಾರ್ಥಿಗಳೇ, ನಮಗೆ ಆಲ್ರೆಡಿ ಬಾವು ಸಿಕ್ಕಿದೆ ಅಲ್ವಾ? ಒಂದು ಬಾವು ಸಿಕ್ಕಿದ್ರೆ ಮುಗೀತು. ಬಾವು = 18 × 18 ಗುಣಿಸಿಬಿಟ್ರೆ ನಿಮಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ.
ಓಕೆ ವಿದ್ಯಾರ್ಥಿಗಳು, ಈ ಒಂದು 18 ಇಂಟು 18 ಗುಣಿಸಿದರೆ ನಿಮಗೆ ಬರುತ್ತೆ 324 ಚದರ್ ಮೀಟರ್. ಆಯ್ಕೆ ಸಂಖ್ಯೆ ಡಿ ಈಸ್ ಎ ರೈಟ್ ಆನ್ಸರ್ ಆಗುತ್ತೆ. ಈ ಥರ ವಿದ್ಯಾರ್ಥಿಗಳು ನೀವು ರೇಖಾಗಣಿತಕ್ಕೆ ಸಂಬಂಧಪಟ್ಟಿರುವಂಥದ್ದು ಕೋನಗಳ ಮೇಲೆ ಇರಬಹುದು, ಸರಿಯಾಗಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆ ಏನು ಕೊಟ್ಟಾರ, ನಾನು ಏನು ಕೇಳಬೇಕು ಅಂತ ನಿಮ್ಗೆ ಅರ್ಥ ಆಯಿತೋ, ಈಗ ಆ ಪ್ರಶ್ನೆಗೆ ನೀವು ಉತ್ತರಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಮೂರನೆಯ ಪ್ರಶ್ನೆಗೆ 4 ಅಂತ ಕಮೆಂಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಥರ ವಿದ್ಯಾರ್ಥಿಗಳು ಯಾವುದೇ ಭಯಗೊಳ್ಳುವುದು ಬೇಡ, ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸ್ತಾ ಹೋದರೆ ಗಣಿತ ವಿಭಾಗದಲ್ಲಿ ಕೂಡ ನಾವು ಹೆಚ್ಚು ಅಂಕವನ್ನು ಪಡಿಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4ಕ್ಕಿಂತ ಮುಂಚೆ ದಯವಿಟ್ಟು ಪಾಲಕರಲ್ಲಿ ಮತ್ತು ತರಬೇತಿದಾರರಲ್ಲಿ ಮತ್ತು ಶಿಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ, ಈ ವಾರದಿಂದ 15 ದಿನಗಳಲ್ಲಿ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತೆಗೆದುಕೊಂಡು ಪ್ರತಿ ವಿದ್ಯಾರ್ಥಿಗಳು ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂಭವನೀಯ ಪ್ರಶ್ನೆ ಪತ್ರಗಳು ಭಾಳ ಚೆನ್ನಾಗಿದ್ದಾವೆ, ಕ್ಲಿಯರ್ ಇದ್ದಾವೆ, ಕ್ಲಾರಿಟಿ ಇದ್ದಾವೆ, ನಮ್ಮ ಮಕ್ಕಳಿಗೆ ಭಯವನ್ನು ಹೋಗಲಾಡಿಸ್ತಾ ಇದ್ದಾವೆ. ಈ ಟೈಪ್ದಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತಾವಂದರೆ ನಾವು 100ಕ್ಕೆ 100 ಅಂಕವನ್ನು ತೆಗೆದುಕೊಳ್ತೇವೆ ಅಂತ ಪ್ರತಿ ವಿದ್ಯಾರ್ಥಿಗಳು ಮತ್ತು ಪಾಲಕರ ಕರೆ ಬರ್ತಾ ಇದೆ. ಅದು ನಾವು ಒಂದು 20 ವರ್ಷದ ಅನುಭವ ಹೊಂದಿರುವಂಥ ಒಂದು ಟೀಚರ್ಗಳಿಂದ ಈ ರಚನೆ ಆಗಿರುವಂಥ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗೆಲ್ಲರಿಗೂ ಇದು ಸಹಾಯವಾಗ್ತಾ ಇದೆ. ಇದರಿಂದ ಎಲ್ಲ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ. ನಿಮ್ಮ ಮಕ್ಕಳಿಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲಿಕ್ಕೆ, ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತಾ ನವೋದಯ ಪರೀಕ್ಷೆ ಭಯ ಹೋಗಲಾಡಿಸ್ಲಿಕ್ಕೆ ಇದು ಹೆಲ್ಪ್ ಆಗ್ತಾಯಿದೆ ಅಂದರೆ ನಮಗೆಲ್ಲರಿಗೂ ಖುಷಿ ಆಗ್ತಾಯಿದೆ. ದಯವಿಟ್ಟು ನಾನು ತರಬೇತಿದಾರರಲ್ಲಿ ವಿನಂತಿ, ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳ ಬೆಲೆ ಕೇವಲ 149 ಇದೆ. ಈ ಒಂದು 149 ರೂಪಾಯಿ ನಾವು ಎಲ್ಲೋ ಖರ್ಚು ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಈ ಪರೀಕ್ಷೆ ಭಯ ಆಡಿಸೋಕ್ಕೆ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಬಹಳ ಸಹಾಯವಾಗ್ತವೆ. ಇವನ್ನೆಲ್ಲ ನೀವು ಆನ್ಲೈನ್ದಲ್ಲೇ ನಿಮ್ಮ ಮೊಬೈಲ್ದಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಈ ಎಕ್ಸಾಮ್ಗಳನ್ನು ಬರಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾಯಿದೆ. ದಯವಿಟ್ಟು ಈಗಲೇ ಈ ಒಂದು 149 ರೂಪೀಸ್ ಇರುವಂಥ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ನೀವು ತೆಗೆದುಕೊಳ್ಳಿ. ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ನಿಮಗೆ 800 ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂಥ ಚಿತ್ರಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಈ 800 ಚಿತ್ರಗಳು ನಿಮ್ಮ ಮಕ್ಕಳು ಪದೇ ಪದೇ ಪ್ರಾಕ್ಟೀಸ್ ಮಾಡಿದರೆ ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಅಂಕವನ್ನು ಪಡಿತಾರೆ. ಅದೇ ಥರ ನಿಮಗೆ 400ಕ್ಕಿಂತ ಹೆಚ್ಚು ಅರ್ಥಮೆಟಿಕ್ ಸಂಬಂಧಪಟ್ಟಿರುವಂಥ ಗಣಿತದ ಪ್ರಶ್ನೆಗಳು ಸಿಗ್ತವೆ. ಇವೆಲ್ಲ ವಿಶೇಷ ನಿಮಗೆ ವಿಭಿನ್ನವಾಗಿರುವಂಥ ಪ್ರಶ್ನೆಗಳು 12 ಅಧ್ಯಾಯಗಳ ಮೇಲೆ ರಚನೆ ಆಗಿರುವಂಥ 400 ಪ್ರಶ್ನೆಗಳು ಸಿಗ್ತವೆ. ಇವರು 1 ಅಥವಾ 2 ಬಾರಿ ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟ್ ಆದರೆ ಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡಿಬೋದು. ಅದೇ ಥರ 80ಕ್ಕಿಂತ ಹೆಚ್ಚು ನಿಮಗೆ ಪ್ಯಾಸೇಜ್ಗಳು ಸಿಗ್ತವೆ, ಗದ್ಯ ಭಾಗಗಳು. ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಿರುವಂಥದ್ದು, ತಲೆ ಬರ ಇರ್ಬೋದು, ವ್ಯಕ್ತಿಯ ಈ ಗುಣ ಅಂತ ತಿಳಿಸ್ಬೋದು, ಈ ವಾಕ್ಯವಳಿ ಎದರ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳ್ಬೋದು, ವಿಲೋಮ ಪದ ಎಲ್ಲ ಈ ನವೋದಯದಲ್ಲಿ ಬರ್ತಾ ಇದೆಯಲ್ಲ ಅದೇ ಟೈಪ್ದಲ್ಲಿರುವಂಥ ನಿಮ್ಗೆ ಗದ್ಯಾಂಶಗಳು ಸಿಗ್ತವೆ 80ಕ್ಕಿಂತ ಹೆಚ್ಚು. ಇವು 80ಕ್ಕಿಂತ ಹೆಚ್ಚು ಗದ್ಯ ಭಾಗಗಳನ್ನು ನೀವು ಬಿಡಿಸಿದರೆ ಕನ್ನಡದಲ್ಲಿ ನಿಮ್ಮ ಮಕ್ಕಳು ಭಯವನ್ನು ಹೋಗಲಾಡಿಸಲಿಕ್ಕೆ ಇದು ಸಹಾಯವಾಗ್ತಾ ಇದ್ದಾವೆ. ಹಾಗಾದರೆ ದಯವಿಟ್ಟು ಪಾಲಕರು ಮತ್ತು ತರಬೇತಿದಾರರು ಮತ್ತು ಶಿಕ್ಷಕರು ಈ ಪರೀಕ್ಷೆಯಂಥ ಅನುಭವ ನೀಡುವ ಈ ಪ್ರಶ್ನೆಗಳನ್ನು ಹಿಂದೆ ನೀವು ಆನ್ಲೈನ್ದಲ್ಲಿ ಬೈ ಮಾಡಿಕೊಳ್ಳಿ, ಇವತ್ತೇ ಪರ್ಚೇಸ್ ಮಾಡಿಕೊಳ್ಳಿ, ಇವತ್ತೇ ಈ ಪ್ರಶ್ನೆ ಪತ್ರಿಕೆ ಕೊಂಡುಕೊಂಡು ಬಿಡಿ. ನಿಮ್ಮ ಮಕ್ಕಳು ಉತ್ತಮ ಫಲಿತಾಂಶವನ್ನು ನಿಮ್ಮದಾಗಿಸಿಕೊಳ್ಳಕ್ಕೆ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗೆ ಸಹಾಯವಾಗ್ತವೆ. ನಿಮ್ಮ ಮಕ್ಕಳಿಗೆ ಚಾಲೆಂಜ್ ಮಾಡಲಿಕ್ಕೆ ಈ ಪ್ರಶ್ನೆಗಳು ಹೆಲ್ಪ್ ಮಾಡ್ತವೆ ಅಂತ ಹೇಳುತ್ತಾ, ವಿದ್ಯಾಸ್ಫೂರ್ತಿ ಆ್ಯಪ್ ಅಂತ ನಾವಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇವೆ. ಇದನ್ನು ಬೇಗನೆ ಈಗಲೇ ಡೌನ್ಲೋಡ್ ಮಾಡ್ಕೊಂಬಿಡಿ. ಎಕ್ಸಾಮ್ ಪ್ರಿಪ್ರೇಷನ್ನ ನೀವು ಸ್ಮಾರ್ಟ್ ಮಾಡಿಕೊಳ್ಳಿ. ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸ್ಬೋದು, ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಶ್ನೆ ಪತ್ರಗಳನ್ನು ಬಿಡಿಸ್ಬೋದು. ಇದರಿಂದ ನಿಮ್ಮ ಮಕ್ಕಳು ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಬರಲಿಕ್ಕೆ ಈ ಒಂದು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಸಹಾಯವಾಗ್ತಾ ಇದ್ದಾವೆ. ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಪ್ರತಿದಿನ 2-3 ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದಾರೆ. ಪ್ರತಿ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಪತ್ರಿಕೆಯನ್ನು 3-4 ಬಾರಿ ಬಿಡಿಸಿ ಆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಈಗಲೇ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ 4ನೇ ಪ್ರಶ್ನೆ ನೋಡ್ಕೊಳ್ಳೋಣ. 4ನೇ ಪ್ರಶ್ನೆ, ನಾನು ಒಂದು ಅವಿಭಾಜ್ಯ ಸಂಖ್ಯೆ,
ನೀವು ನನ್ನಿಂದ 7 ಕಳೆದರೆ ಆಗ ನಾನು 6ರಿಂದ ಭಾಗಿಸಲ್ಪಡುತ್ತೇನೆ. ಹಾಗಾದರೆ ನಾನು ಯಾರು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಇಂಗ್ಲೀಷ್ನಲ್ಲಿ ಐ ಆಮ್ ಎ ಪ್ರೈಮ್ ನಂಬರ್ ಇಫ್ ಯು ಸಬ್ಸ್ಟ್ರಾಕ್ಟ್ 7 ಫ್ರಾಮ್ ಮೀ ಐ ಬಿಕಮ್ ಡಿವಿಸಿಬಲ್ ಬೈ 6 ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಲಕ್ಷ್ಯ ಕೊಟ್ಟು ನೋಡಿಕೊಂಡು ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾನೆ, ನಾವು ಏನು ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನೀಗ 4 ಆಯ್ಕೆ ಕೊಟ್ಟಿದ್ದೀನಿ. 1ನೇ ಆಯ್ಕೆ 31, 2ನೇ ಆಯ್ಕೆ 37, 3ನೇ ಆಯ್ಕೆ 19, 4ನೇ ಆಯ್ಕೆ ಆಲ್ ಆಫ್ ದೀಸ್. ಈ ಪ್ರಶ್ನೆಯ ಉತ್ತರವನ್ನು ನೀವು ಬಿಡಿಸಿ ಇದರ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಟೈಪದ ಪ್ರಶ್ನೆಗಳನ್ನು ನಾವು ಸಮೀಕರಣದಲ್ಲಿಯೂ ಕೂಡ ಬಿಡಿಸ್ಬೋದು. ಒಬ್ಬೊಬ್ಬರು ತರಬೇತಿದಾರರು ಒಂದೊಂದು ವಿಧಾನಗಳಲ್ಲಿ ಬಿಡಿಸಿದರೂ ಕೂಡ ಉತ್ತರ ಮಾತ್ರ ಒಂದೇ ಬರ್ತಾ ಹೋಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಇಂಥ ಸರಳವಾದ ಪ್ರಶ್ನೆಗಳನ್ನು ನೀವು ತಪ್ತಾ ಹೋಗ್ತೀರಿ. ಇಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟಾಗಿ ನೀವು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಪ್ರಶ್ನೆಗಳನ್ನು ನಾನು ಸಮೀಕರಣದ ಬದಲಾಗಿ ಆಯ್ಕೆಗಳ ಮೇಲೆ ತೆಗೆದುಕೊಂಡು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಈ ಪ್ರಶ್ನೆಗೆ ಸಾಕಷ್ಟು ವಿದ್ಯಾರ್ಥಿಗಳು ನೀವು ಕಮೆಂಟಲ್ಲಿ ಹಾಕಿದ್ದೀರಿ. ನೀವು ಬಿಡಿಸಿದ್ದು ಸರಿನೋ ತಪ್ಪು ಅನ್ನೋದನ್ನು ನಾನು ಬಿಡಿಸುತ್ತಿರುವಂಥ ಒಂದು ವಿಧಾನವನ್ನು ನೋಡಿಕೊಳ್ಳ್ರಿ. ಓಕೆ ವಿದ್ಯಾರ್ಥಿಗಳೇ, ನಾನು ಆಯ್ಕೆಗಳನ್ನು ತೆಗೆದುಕೊಂಡು ಒಂದೊಂದು ಪ್ರಶ್ನೆ ಬಿಡಿಸ್ಲಿಕ್ಕೆ ಹೋಗ್ತೀನಿ. 1ನೇ ಆಯ್ಕೆ ನಾನು 31 ಅನ್ನುವಂಥ ಸಂಖ್ಯೆ ತಗೋತಾ ಇದ್ದೀನಿ. ಈ 31 ಅನ್ನೋ ಸಂಖ್ಯೆ ಇದೊಂದು ಅವಿಭಾಜ್ಯ ಸಂಖ್ಯೆ. ನಾನು ಒಂದು ಅವಿಭಾಜ್ಯ ಸಂಖ್ಯೆ ಅಂದಾನೆ, ಇದು ಆಯ್ಕೆ ಅವಿಭಾಜ್ಯ ಸಂಖ್ಯೆ ಇದೆ. ನೀವು ನನ್ನಿಂದ 7 ಕಳೀರಿ ಅಂತೀರಿ, ಇದಕ್ಕೆ ನಾನು 7 ಕಳೆದು ಬಿಡ್ತೀನಿ. 31ರಲ್ಲಿ 7 ಕಳೆದ್ರೆ 24 ಬರುತ್ತೆ. ಈ 24 ಅನ್ನೋ ಸಂಖ್ಯೆಗೆ 6ರಿಂದ ಭಾಗಿಸಿ ಅಂತಾನೆ 6ರಿಂದ ಭಾಗಿಸ್ತೀನಿ. ಈಗ ನಾನು ಕನಿಷ್ಠ ರೂಪಕ್ಕೆ ತಂದಾಗ 6 1 6 4 24. ಈ ಸಂಖ್ಯೆಯು 6ರಿಂದ ಸಂಪೂರ್ಣವಾಗಿ ಭಾಗ ಹೋಯಿತು. ಈಗ 2ನೇ ಆಯ್ಕೆ ತೆಗೆದುಕೊಳ್ತೀನಿ. 2ನೇ ಆಯ್ಕೆ ಏನಿದೆ, ಆಯ್ಕೆ ಸಂಖ್ಯೆ 37 ಇದೆ. ಈ 37 ಅನ್ನುವ ಸಂಖ್ಯೆಗೆ -7 ಕಳೀತೀನಿ. 37ಕ್ಕೆ 7 ಕಳೆದ್ರೆ 30 ಬರುತ್ತೆ. ಈ 30ಕ್ಕೆ ನಾನು 6ರಿಂದ ಭಾಗಿಸ್ತೀನಿ. 6 1 6 5 30. ಇದು ಕೂಡ ಸಂಪೂರ್ಣವಾಗಿ ಭಾಗ ಹೋಯಿತು. ಈಗ ನಾನು 3ನೇ ಆಯ್ಕೆ 19 ತೆಗೆದುಕೊಳ್ತೀನಿ. 19 ಅನ್ನುವ ಸಂಖ್ಯೆಗೆ 7ರಿಂದ ಭಾಗಿಸ್ತೀನಿ. 12 ಬರ್ತಾ ಇದೆ. ಈ 12 ಅನ್ನುವ ಸಂಖ್ಯೆಗೆ 6ರಿಂದ ಭಾಗಿಸ್ತೀನಿ. 6ರಿಂದ ಭಾಗಿಸಿದಾಗ 6 1 6 4 6 2 12. ನೋಡು, ಈ ಸಂಖ್ಯೆನೂ ಸಂಪೂರ್ಣವಾಗಿ ಭಾಗವಾಯಿತು. 37 ಅನ್ನುವ ಸಂಖ್ಯೆನೂ ಸಂಪೂರ್ಣವಾಗಿ ಭಾಗವಾಯಿತು. 19 ಅನ್ನುವ ಸಂಖ್ಯೆನೂ ಕೂಡ ಸಂಪೂರ್ಣವಾಗಿ ಭಾಗವಾಯಿತು. ಹಾಗಾದರೆ ನಾನು ಯಾರು ಅಂತ ಕೇಳ್ತಾ ಇದ್ದಾನೆ. ಈ ಪ್ರಶ್ನೆಗೆ ಸರಿ ಉತ್ತರ 31 ಆಯ್ಕೆ ಸರಿಯಾಗುತ್ತೆ. 37 ಅನ್ನುವಂಥವು ಉತ್ತರ ಇದು ಕೂಡ ಸರಿಯಾಗುತ್ತೆ. 19 ಅನ್ನುವಂಥದ್ದು ಇದೆಯಲ್ಲ ಅದು ಕೂಡ ಸರಿಯಾಗ್ತಾ ಇದೆ. ಅಂದರೆ ಎ ಆಯ್ಕೆ, ಬಿ ಆಯ್ಕೆ 3 ಆಯ್ಕೆಗಳು ಸರಿಯಾಗ್ತಾ ಇದ್ದಾವೆ. ಅಂದರೆ ಆಲ್ ಆಫ್ ದೀಸ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆಯ್ಕೆ ಸಂಖ್ಯೆ ಡಿ ಈಸ್ ಎ ರೈಟ್ ಆನ್ಸರ್. ಈ ಥರ ವಿದ್ಯಾರ್ಥಿಗಳು ಆಯ್ಕೆಗಳನ್ನು ತೆಗೆದುಕೊಂಡು ಕೂಡ ನೀವು ಪ್ರಶ್ನೆ ಉತ್ತರಿಸ್ಬೋದು. ಈ ಥರ ಬಿಡಿಸಿದಾಗ ಕೂಡ ನಿಮಗೆ ಸರಿ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಪ್ರಶ್ನೆ ಸಂಖ್ಯೆ 5 ನೋಡಿಕೊಳ್ಳಿ. ಒಂದು ಕೆಲಸವನ್ನು 12 ಪುರುಷರು ಅಥವಾ 15 ಮಹಿಳೆಯರು 20 ದಿನಗಳಲ್ಲಿ ಮಾಡುತ್ತಾರೆ. ಈ ಕೆಲಸವನ್ನು ಪೂರ್ಣಗೊಳಿಸಲು 4 ಪುರುಷರು ಮತ್ತು 5 ಮಹಿಳೆಯರು ತೆಗೆದುಕೊಳ್ಳುವ ಸಮಯವೆಷ್ಟು? A work is done by 12 men or 15 women in 20 days. What is the time taken by 4 men and 5 women to complete this work?
ಟೈಮ್ ಸ್ಟಾರ್ಟ್ಸ್. ಈ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದೀನಿ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗ್ತಾ ಇದೆ ಅನ್ನೋದನ್ನು ನೀವು ಕಂಡಿಬೇಕು. ಈ ಥರ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಜವಾಹರ್ ನವೋದಯದಲ್ಲಿ ಪರೀಕ್ಷೆಯಲ್ಲಿ ಬಂದಿದ್ದಾವೆ. ಇಂಥ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಬಿಡಿಸಿ. ಇಂಥ ಪ್ರಶ್ನೆಗಳು ಕ್ಲಿಷ್ಟಕರವಾಗಿರುವಂಥ 4 ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗಳಲ್ಲಿ ಬಂದಿರ್ತವೆ. 16 ಪ್ರಶ್ನೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಬಿಡಿಸಿರ್ತಾರೆ. ಆದರೆ ಈ ಥರ 4 ಅಪ್ಲೈಡ್ ಪ್ರಾಬ್ಲಮ್ಗಳನ್ನು ಯಾವ ವಿದ್ಯಾರ್ಥಿಗಳು ಸರಿ ಉತ್ತರಿಸ್ತೀರೋ ಅವರೇ ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಇಲ್ಲಿ ಪುರುಷರು ಕೊಟ್ಟಿದ್ದಾನೆ. ನೆಕ್ಸ್ಟು ಮಹಿಳೆಯರನ್ನು ಕೊಟ್ಟಿದ್ದಾನೆ. ನೆಕ್ಸ್ಟು ದಿನಗಳನ್ನು ಕೊಟ್ಟಿದ್ದಾರೆ. ಈ ನೋಡ್ಕೊಳ್ಳಿ, 12 ಪುರುಷರು ಕೊಟ್ಟರ 12 ಪುರುಷರ ಬುಡಕ್ಕೆ ಬರ್ಕೊಂಬಳ್ಳಿ. ಅಥವಾ ಅಂತ ಪದ ಕೊಟ್ಟಿದ್ದಾನೆ, 6 ಹಾಯ್ಕೊಳ್ಳಿ. 15 ಮಹಿಳೆಯರು ಕೊಟ್ಟಿದ್ದಾನೆ, 15 ಮಹಿಳೆಯರ ಬುಡಕ್ಕೆ ಹಾಯ್ಕೊಳ್ಳಿ. 20 ದಿನ ಅಂತ ಕೊಟ್ಟಿದ್ದಾರೆ, ದಿನದ ಬುಡಕ್ಕೆ ಹಾಕೊಂಡ್ಬಿಡಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ, ಈ ಕೆಲಸವನ್ನು ಪೂರ್ಣಗೊಳಿಸಲು 4 ಪುರುಷರು ಅಂತಾರೆ. ಈ ಪುರುಷರ ಬುಡಕ್ಕೆ 4 ಹಾಕೊಳ್ಳಿ. ಆದರೆ ಇಲ್ಲಿ ಪದ ಏನಿದೆಯಲ್ಲ, ಮತ್ತು ಅಂತ ಬಂದಿಲ್ಲ, ಈ ಆ್ಯಂಡನ್ನು ಹಾಕೊಂಡ್ಬಿಡಿ. ಐದು ಮಹಿಳೆಯರು ಅಂತಾರ, ಮಹಿಳೆಯರ ಬುಡಕ್ಕೆ ಹಾಕೊಂಡ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾ ಇದ್ದಾರೆ ಅಂತ ಕ್ವಶನ್ ಮಾರ್ಕ್. ವಿದ್ಯಾರ್ಥಿಗಳೇ, ಇಂಥ ಪ್ರಶ್ನೆಗಳು ಮೇಲೆ ಆರ್ ಬಂದು ಕೆಳಗಡೆ ಅಂಡ್ ಬಂದಿತ್ತು ಅಂತಂದರೆ ನೀವು ಯಾವ ವಿಧಾನದ ಮುಖಾಂತರ ಬಿಡಿಸ್ಬೇಕಂತ ನಾನು ಶಾರ್ಟ್ಕಟ್ಟಾಗಿ ಹೇಳ್ತಾ ಇದ್ದೀನಿ. ಈ ಥರ ಕೊಟ್ಟಾಗ ಮೇಲ್ಗಡೆ ಇರುವಂಥ ಸಂಖ್ಯೆ 12 ಇಂಟು 15 ಇಂಟು 20 ಹಾಗೆ ಬರ್ಕೊಳ್ಳಿ. ಡಿವೈಡೆಡ್ ಬೈ ಇವೆರಡು ಪುರುಷರು ಮತ್ತು ಮಹಿಳೆಯರಿಗೆ ಓರೆ ಗುಣಾಕಾರವನ್ನು ಮಾಡೋದನ್ನು ದಯವಿಟ್ಟು ಮರಿಬೇಡಿ. 12 ಪುರುಷರು 15 ಮಹಿಳೆಯರು 20 ದಿನಕ್ಕೆ ಮುಗಿಸ್ತಾರೆ. 4 ಪುರುಷರು 5 ಮಹಿಳೆಯರು ಎಷ್ಟು ದಿನಕ್ಕೆ ಮುಗಿಸ್ತಾ ಇದ್ದಾರಲ್ಲ, ಇದನ್ನು ನೀವು ಓರೆ ಗುಣಾಕಾರ ಮಾಡಿ ಹಚ್ಕೊಂಡ್ಬಿಡಿ. ಹನ್ನೆರಡು 5 60 ಪ್ಲಸ್ ಮಾಡಿ 15 4 15 4 60. ಈಗ ಈ ಎರಡನ್ನು ಕೂಡಿಸಿದಾಗ 120 ಬರ್ತಾ ಇದೆಯಲ್ಲ, ಈ 120 ತಂದು ಕೆಳಗಡೆ ಹೆಚ್ಚಿಬಿಡಿ. ಈಗ ನಾವು ಕನಿಷ್ಠ ರೂಪಕ್ಕೆ ತರ್ತೇವೆ. 0 0 ಕ್ಯಾನ್ಸಲ್, 2 1 2 6 6 1 6 2 ಕೆಳಗಡೆ ಎಲ್ಲ ಮುಗೀತು. ಮೇಲೆ 15 ಉಳಿದಿದೆ, 2 ಉಳಿದಿದೆ. 15 2 30 ದಿನಗಳು ಅಂತ ಇದಕ್ಕೆ ಉತ್ತರ ಬರುತ್ತೆ. ಸರಿಯಾದ ಆಯ್ಕೆ ಸಿ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಇದೆ. ಈ ಥರ ನಿಮಗೆ ಕಾಲ ಮತ್ತು ಕೆಲಸದ ಮೇಲೆ ಅಂಡು ಮತ್ತು ಆರ್ ಅಥವಾ ಮತ್ತು ಬಂದಾಗ ಈ ವಿಧಾನವನ್ನು ಬಿಡಿಸಿದ ಮುಖಾಂತರ ನೀವು ಉತ್ತರ ಸರಿ ಉತ್ತರಿಸ್ಬೋದು. ಇದನ್ನು ಭಿನ್ನ ರಾಶಿಯಲ್ಲಿ ವಿಧಾನದಲ್ಲಿ ಕೂಡ ಬಿಡಿಸಿದ್ರು ಕೂಡ ಅದೇ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಇಂತಹ ಯೋಚನೆ ಮಾಡುವ ಪ್ರಶ್ನೆಗಳನ್ನು ಲಕ್ಷ್ಯ ಕೊಟ್ಟು ಓದಿಕೊಂಡು ಇಂಥ ಪ್ರಶ್ನೆಗಳನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆದರೆ ಈಸಿಯಾಗಿ ನೀವು ಇಂಥ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಅಂತ ಹೇಳುತ್ತಾ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸನ್ನು ಹೇಳುತ್ತಾ, ಈ ಥರ ನಮ್ಮ ಪ್ರತಿದಿನ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ಒಂದು ನವೋದಯಕ್ಕೆ ಸಂಬಂಧಪಟ್ಟಿರುವಂಥ 3 ವಿಭಾಗಗಳ ಮೇಲೆ ನಾವು ಉಚಿತವಾಗಿರುವಂಥ ಕ್ಲಾಸನ್ನು ಕೊಡ್ತಾನೆ ಇದ್ದೀವಿ. ಇವತ್ತು ನಾನು ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಮಾಸ್ಟರ್ 2 ಕ್ಲಾಸನ್ನು ಕೊಟ್ಟಿದ್ದೀನಿ. 5 ಪ್ರಶ್ನೆಗಳು ಕೂಡ ನಿಮಗೆ ವಿಶೇಷವಾಗಿ ಶಾರ್ಟ್ಕಟ್ ವಿಧಾನ ಮುಖಾಂತರ ತಿಳಿಸೋದನ್ನು ಕೊಟ್ಟಿದ್ದೀನಿ. ಈ ಥರ ನಮ್ಮ ಉಚಿತವಾದ ಕ್ಲಾಸಸ್ಗಳು ನಿಮಗೆ ಬೇಕಾಗಿತ್ತು ಅಂದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವಂಥ ಈ ಥರ
ವಿದ್ಯಾಸ್ಫೂರ್ತಿನ ಸರ್ಚ್ ಮಾಡಿದ ತಕ್ಷಣ ಈ ರೆಡ್ ಕಲರ್ ಏನಾದರೂ ಕಾಣ್ತಲ್ಲ ಅದ್ರ ಮೇಲೆ ಬಂದುಬಿಟ್ರೆ ಪ್ರೆಸ್ ಮಾಡಿಬಿಡಿ. ಪಕ್ಕದಲ್ಲಿ ಬೆಲ್ ಐಕನ್ ಗಂಟೆ ಕೊಟ್ಟಿರ್ತೀವಿ, ಗಂಟೆ ಮೇಲೆ ಪ್ರೆಸ್ ಮಾಡಿಬಿಟ್ರೆ ಸಾಕು. ನಾವು ಕೊಡ್ತಾ ಇರುವಂಥ ಎಲ್ಲ ಉಚಿತವಾದ ಕ್ಲಾಸಸ್ಗಳು ನಿಮ್ಮ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ದಲ್ಲಿ ಬಂದುಬಿಡ್ತವೆ. ಹಾಗಾದರೆ ನಾನು ತಿಳಿಸ್ತಾ ಇರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಅರ್ಥ ಆಗ್ತಾಯಿದ್ರೆ ಲೈಕ್ ಬಟನ್ ಒತ್ತಿ. ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಿದ್ದಾವೆ ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ನವೋದಯ ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ, ಪ್ರತಿ ಶಿಕ್ಷಕರು, ಪಾಲಕರು, ತರಬೇತಿದಾರರು ಮತ್ತು ಮುದ್ದು ವಿದ್ಯಾರ್ಥಿಗಳು ಲಿಂಕನ್ನು ಶೇರ್ ಮಾಡೋದು ಬರಿಬೇಡಿ. ಪ್ರತಿ ಪ್ರಶ್ನೆಯ ಉತ್ತರವನ್ನು ಅಥವಾ ನನ್ನ ತರಗತಿ ಬಗ್ಗೆ ನೀವು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮ್ಮ ಉಚಿತವಾಗಿರುವಂಥ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ, ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಿ ಅನ್ನೋದೇ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪ್ರತಿ ತರಬೇತಿದಾರ ಒಂದು ಕನಸಾಗಿದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಬೇಕು, ನಿಮಗೆ ಸ್ಟಡಿ ಮಟೀರಿಯಲ್ಸ್ಗಳು ಬೇಕು, ಉಚಿತವಾದ ಕ್ಲಾಸಸ್ಗಳು ಏನಾದರೂ ಬೇಕಿದ್ರೆ 9900555617 ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.